ಅಪರೂಪದ ರೂಪದಲ್ಲಿ ಕುಳಿತಿಹನು ಅಪರೂಪದ ರೂಪದಲ್ಲಿ ಕುಳಿತಿಹನು ನರಸಿಂಹನ ರೂಪದಲ್ಲಿ ಶ್ರೀ ವಿಷ್ಣು ಅಪರೂಪದ ರೂಪ. ಏನಪ್ಪಾ ಅಂದ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಹೊಸಕೋಟೆ ತಾಲೂಕು ಸೂಲಿಬೆಲೆ ಹೋಬಳಿ ಯನಗುಂಟೆ ಗ್ರಾಮದಲ್ಲಿ ಇರ್ತಕ್ಕಂಥ ದೇವಸ್ಥಾನ. ವಿಶೇಷವಾಗಿ ಇದು ಮೊನ್ನೆಯಿಂದ ಅಂದರೆ ಭಾನುವಾರ ಸೋಮವಾರ ಮಂಗಳವಾರ ಕಾರ್ಯಕ್ರಮ, ಭಾನುವಾರ ಅತಾಂಗ ಹೋಮಗಳು, ಕಳಶ ಹೋಮಗಳು, ವಾಸ್ತು ಹೋಮಗಳು ನಡೀತಾ ಇದೆ. ಹಾಗೆ ಇವತ್ತು ಅಂದರೆ ಸೋಮವಾರ ಬೆಳಗ್ಗೆ ಕಳಶ ಸ್ಥಾಪನೆ, ಕಳಶಾಭಿಷೇಕ, ಕುಂಭಾಭಿಷೇಕ ಎಲ್ಲ ಆಗಿದೆ. ಸಂಜೆ ಅಂದರೆ ಸೋಮವಾರ ಸಂಜೆ ಕಲ್ಯಾಣೋತ್ಸವ ಆಗಿದೆ. ಈಗ ವಿಶೇಷವಾಗಿ ಕಾಮನುಣಿಮೆ ಮತ್ತು ರಥೋತ್ಸವ ನಡೀತಾ ಇದೆ. ಎಲ್ಲರೂ ಭಕ್ತಾದಿಗಳು ಬಂದು ಅವ್ರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಭಕ್ತಾದಿಗಳಿಗೆ ಅನ್ನಪ್ರಸಾದ, ಮುದ್ದೆ, ಕಾಳಸೋರು, ಅನ್ನರಸ, ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಭಕ್ತಾದಿಗಳು ಸಕಾಲಕ್ಕೆ ಬಂದು ಊಟವನ್ನು ಮಾಡ್ಕೊಂಡು ಶ್ರೀಮತಿ ಶಾಸಕರಾದ ಶರತ್ ಬಚ್ಚೇಗೌಡರು ಅವರ ಧರ್ಮಪತ್ನಿಯಾದ ಏನೋ ಹೆಸರಿಂದ ಎಲ್ರಿಗೂ ಒಳ್ಳೇದಾಗ್ಲಿ, ಯಾವುದೇ ರೀತಿ ದೋಷಗಳಿದ್ರು ಇಲ್ಲಿ ಬಂದು ಪೂಜೆ ಮಾಡಿಸೋಕೆ ಪರಿಹಾರ ಆಗುತ್ತೆ. ಓಂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ನಮಃ. ಶ್ರೀ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ಯನಗುಂಟೆ ಗ್ರಾಮದಲ್ಲಿ ಸುಮಾರು ಅನಾದಿ ಕಾಲದಿಂದಲೂ ನೆಲೆಸಿರುವಂತಹ ಒಂದು ಪುಣ್ಯಕ್ಷೇತ್ರ. ಈ ಕ್ಷೇತ್ರಕ್ಕೆ ಬಂದು ಸುಮಾರು ಭಕ್ತಾದಿಗಳು ಅನುಕೂಲತೆಗಳನ್ನು ಪಡೆದುಕೊಂಡು ಆರೋಗ್ಯ ಭಾಗ್ಯ ಕಾಣಿಸಿಕೊಂಡು ಸುಮಾರು ವರ್ಷಗಳಿಂದ, ಅದೇ ರೀತಿಯಾಗಿ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಕಾಮನ ಹುಣ್ಣಿಮೆ ಪ್ರಯುಕ್ತ 3 ದಿನಗಳ ಮುಂಚಿತವಾಗಿ ರಥೋತ್ಸವ ಹಾಗೂ ಕಲ್ಯಾಣೋತ್ಸವ ಹಾಗೂ ಒಂದು ಊಟದ ವ್ಯವಸ್ಥೆ, ಒಂದು ಪ್ರಸಾದ ವ್ಯವಸ್ಥೆ ಪ್ರತಿ ವರ್ಷ ಇರುತ್ತೆ. ಸುಮಾರು ವರ್ಷಗಳಿಂದ, ಸುಮಾರು 40-50 ವರ್ಷಗಳಿಂದ ನಾವು ನೋಡ್ಕೊಂಡು ಬರ್ತಾ ಇದೀವಿ. ಅಷ್ಟು ವರ್ಷಗಳಿಂದ ಇಲ್ಲಿದೆ. ವಿಶೇಷವಾಗಿ ಒಂದು 6 ವರ್ಷದಿಂದ ರಥೋತ್ಸವ ಕಾರ್ಯಕ್ರಮ ಆಯೋಜಿಸಿದ್ದೀವಿ. ರಥೋತ್ಸವ ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ. ಅದೇ ರೀತಿ ಎಲ್ಲಾ ಊರಿನ ಮತ್ತು ಸುತ್ತಮುತ್ತ ಗ್ರಾಮಸ್ಥರ ಜನಗಳು ಸೇರಿ ಒಂದು ವಿಜೃಂಭಣೆಯಿಂದ ಶ್ರೀ ಸ್ವಾಮಿಯ ಸೇವೆ ಮಾಡಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾ ಇರ್ತಾರೆ. ಅದೇ ರೀತಿ ಬೆಳಗ್ಗೆ 9 ಗಂಟೆಯಿಂದ ಇಂದು ಸಂಜೆ 4-5 ಗಂಟೆವರೆಗೂ ಕೂಡ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಮುದ್ದೆ, ಕಾಳ್ಸಾರು, ಅನ್ನ, ಪಾಯಸ, ಇದೇ ರೀತಿಯಾಗಿ ಎಲ್ಲ ಭಕ್ತಾದಿಗಳು ಸಂತೃಪ್ತಿಯಿಂದ ಊಟ ಮಾಡಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಅಂತ ಹೇಳ್ತಾ, ಹೀಗೆ ಶ್ರೀ ಸ್ವಾಮಿಯ ಕೃಪೆ ಎಲ್ಲ ಭಕ್ತಾದಿಗಳಿಗೂ ಕರುಣಿಸಲಿ ಅಂತ ಹೇಳ್ತಾ ಶ್ರೀ ಸ್ವಾಮಿಗೆ ವಂದಿಸುತ್ತಾ ಈ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಜೈ.